ಭಾಳಷ್ಟು ನಮ್ಮ ಆತ್ಮೀಯರು, ಸ್ನೇಹಿತರು, ಹಾಗೆ ನಮ್ಮ ಬಂಧು ಬಳಗದವರು, ನಮ್ಮ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾದಂಥ ಎಲ್ಲ ಅಭಿಮಾನಿಗಳು ಇವತ್ತು ಸಾಮೂಹಿಕವಾಗಿ ಬಂದು ನಮ್ಮ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಇದು ಪ್ರತಿ ವರ್ಷದಂತೆ 20 ವರ್ಷಗಳಿಂದ 2004 ಸತತವಾಗಿ ನಾವು ಬರ್ತೇವೆ. ಇಲ್ಲೇ ನಮ್ಮ ಗ್ರಾಮದಲ್ಲಿ ನಮ್ಮ ಮನೆಯಲ್ಲಿ ಆಚರಣೆ ಮಾಡ್ತೇವೆ. ಅದೇ ರೀತಿಯಾಗಿ ಈ ವರ್ಷ ಕೂಡ ಆಚರಣೆ ಮಾಡಿ ಇವತ್ತೇನು ನಮಗೆ ಇಷ್ಟು ಸಾವಿರಾರು ಜನ ಸಂಖ್ಯೆಯಲ್ಲಿ ಬಂದು ಈ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದರೆ ಅವರಿಗೆಲ್ಲ ನನ್ನ ಮನದಾಳದ ಅಭಿಮಾನಿಗಳು. ಮನಸ್ಪೂರ್ವಕವಾಗಿ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಲ್ಲ ನಮ್ಮ ಅಭಿಮಾನಿಗಳಿಗೂ ಕೂಡ ದೇವರು ಆಯುರ, ಆರೋಗ್ಯ, ಆಯುಷ್ಯು, ಐಶ್ವರ್ಯ ಎಲ್ಲವನ್ನು ಕೊಟ್ಟು ಅವ್ರ ಇಷ್ಟಾರ್ಥ ಸಿದ್ಧಿ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಸರ್ವ ಜನ ಸುಖನೋ ಭವಂತು, ಸರ್ವರು ಒಳ್ಳೆಯದಾಗಲಿ, ಸರ್ವರು ಚೆನ್ನಾಗಿರಲಿ ಅಂತೇಳಿ ನನ್ನೆಲ್ಲ ಅಭಿಮಾನಿಗಳಿಗೂ ಅವ್ರಿಗೂ ಕೂಡ ನಾನು ಶುಭಾಶಯಗಳನ್ನು ತಿಳಿಸ್ತೇನೆ. ಹಬ್ಬನ ಒಳ್ಳೆ ಊರ ಹಬ್ಬ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅನೇಕವಾಗ ಸಾರ್ವಜನಿಕರಾಗಲಿ ಮತ್ತು ಪಕ್ಷದ ಗಣ್ಯರು ಎಲ್ಲರೂ ಬಂದು ನಿಮ್ಮ ಹುಟ್ಟುಹಬ್ಬದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತಾರೆ. ಅದೇ ಎಲ್ರಿಗೂ ಹೇಳಿದ್ದೀನಲ್ಲ, ಎಲ್ಲ ಯಾರ್ಯಾರು ಬಂದಂಥ ನಮ್ಮ ಅಭಿಮಾನಿಗಳು, ಶುಭಾಶಯಗಳು ತಿಳಿದಂಥ ಅಭಿಮಾನಿಗಳು, ಎಲ್ಲ ನಮ್ಮ ಆತ್ಮೀಯ ಅಭಿಮಾನಿಗಳು, ನಮ್ಮ ಬಂಧು ಬಳಗದವರು ಎಲ್ಲರಿಗೂ ಕೂಡ ನಾನು ಮತ್ತೆ ಅವ್ರಿಗೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡಿ ಸರ್ವ ಜನ ಚೆನ್ನಾಗಿರ್ಬೇಕು. ನಾವು ಚೆನ್ನಾಗಿದೆ, ನಮ್ಗೆ ಹೇಳಿದ್ರೆ ನಾವು ಎಲ್ಲ ಚೆನ್ನಾಗಿದೆ. ಅದೇ ಸಮಾಜ, ಅದೇ ಪ್ರಜಾಸೇವೆ. ಎಲ್ಲ ನಮ್ಮ ಮೀಡಿಯಾ ಅಭಿಮಾನಿಗಳು ಕೂಡ ಅಭಿಮಾನಿಗಳು ಕೂಡ ಬೆಳಗ್ಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಕೂಡ ಎಲ್ಲರನ್ನು ಚಿತ್ರೀಕರಿಸಿದ್ದಾರೆ, ಫೋಟೋಗಳು ತೆಗೆದಿದ್ದಾರೆ. ಭಾಳ ಖುಷಿಯಾಗಿ ನಮ್ಮ ಜೊತೆಯಲ್ಲಿ ನಮ್ಮ ಈ ಒಂದು ಹುಟ್ಟುಹಬ್ಬವನ್ನು ಹಂಚಿಕೊಂಡಿದ್ದಾರೆ. ನಾನು ಅವ್ರಿಗೂ ಕೂಡ ಶುಭಾಶಯಗಳನ್ನು. ಬೆಳಗ್ಗೆಯಿಂದಲೂ ಕೂಡ ಬಡವರ ಬಂಧು, ಧೀಮಂತ ನಾಯಕ, ಈ ಕರ್ನಾಟಕದಲ್ಲಿ ನೊಂದವರ ಪಾಲಿಗೆ ಸಹಾಯವನ್ನು ಮಾಡುವಂಥ ಶ್ರೇಷ್ಠ ವ್ಯಕ್ತಿಗಳು. ಹಲವಾರು ಆಶ್ರಮಗಳು, ವೃದ್ಧಾಶ್ರಮಗಳು, ಅನಾಥಾಶ್ರಮಗಳಿಗೆ ನಿರಂತರವಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಯಾರು ಕಷ್ಟ ಅಂತ ಹೇಳಿ ಬರ್ತಾರೋ ಅವರೆಲ್ಲರಿಗೂ ಕೂಡ ಹೃದಯ ಮಿಡಿಯುವಂಥ ಕೊಡುಗೈ ದಾನಿ ನಮ್ಮ MTB ನಾಗರಾಜ್ ಅಪ್ಪಾಜಿಯವರ ಹುಟ್ಟುಹಬ್ಬಕ್ಕೆ ಅಂಗವಾಗಿ ಒಂದು ಜಾತ್ರಾ ಮಹೋತ್ಸವ ನಡೀತಾ ಇದೆ. ಊರಬ್ಬ ಹೇಗೆ ನಡೀತದೋ ಅದೇ ನಿಟ್ಟಲ್ಲಿ ನಮ್ಮ MTB ನಾಗರಾಜ್ ಅಪ್ಪಾಜಿಯವರ ಜನ್ಮದಿನಕ್ಕೆ ಶುಭ ಕೋರಕ್ಕೋಸ್ಕರವಾಗಿ ಸಾವಿರಾರು ಜನ ಬಂದಿದ್ದಾರೆ. ಹಾಗೆ ಇವತ್ತು ಅವರ ಹುಟ್ಟುಹಬ್ಬಕ್ಕೋಸ್ಕರ ಯಾವುದೋ ಆಚರಣೆ ಮಾಡ್ತಾ ಇಲ್ಲ ನೋಡಿ, ವಸ್ತ್ರದಾನ, ಅನ್ನದಾನ ಎಲ್ಲವನ್ನೂ ಮಾಡಿ ಎಲ್ಲರ ಮನಸ್ಸಲ್ಲೂ, ಯಾಕೆಂದ್ರೆ ಹಣ ಸಂಪಾದನೆ ಮಾಡೋದು ಸುಲಭ, ಆದರೆ ಜನ ಸಂಪಾದನೆ ಮಾಡೋದಿದೆಯಲ್ಲ ಇದು ದೊಡ್ಡ ಕೆಲಸ. ಹಾಗಾಗಿ ಇಂಥ ಹೃದಯವಂತ ವ್ಯಕ್ತಿಗಳು, ಹೃದಯ ಶ್ರೇಷ್ಠ ವ್ಯಕ್ತಿಗಳು, ಧೀಮಂತ ನಾಯಕರು ಮತ್ತಷ್ಟು ಹೆಚ್ಚಾಗಲಿ, ಇವರ ಪ್ರೇರಣೆ ಮತ್ತಷ್ಟು ಹೆಚ್ಚು ಜನಕ್ಕೆ ಬರಬೇಕು ಅಂತ ಇವರ ಸೇವೆಯಲ್ಲಿ ಹಲವಾರು ಜನರು ನಡೀಲಿ ಅನ್ನೋದೇ ನಮ್ಮ ಆಶಯ ಸರ್. ಎಲ್ಲರಿಗೂ ಕೂಡ ಒಳ್ಳೇದಾಗಲಿ. ಬಲೋ ಭಾರತ್ ಮಾತಾ ಕಿ. MTB ನಾಗರಾಜ್ ಅಣ್ಣಂಗೆ, ಬಡವರ ಬಂಧು ನಾಯಕ ನಮ್ಮ ನಾಗರಾಜ್ ಅಣ್ಣಂಗೆ. ಗೂಡಿ ಗ್ರಾಮದಿಂದ ಕಟಿಪೇಲ್ ರೋಡ್ ಗೂಡಿಯಿಂದ ಬಂದಿರೋದು MTB ಸಾಹೇಬ್ರನ್ನ ಇವತ್ತಿನಿಂದ ನಾವು ನೋಡ್ತಾ ಇಲ್ಲ. 45 ವರ್ಷದಿಂದ ನಾವು ಅವ್ರಿಗೂ ನಮಗೂ ಒಂದು ಫ್ರೆಂಡ್ಶಿಪ್ ಆಗಿ ಇದ್ದೀವಿ. ಅವ್ರು ಮಾಡ್ತಕ್ಕಂಥ ದಾನ ಧರ್ಮಗಳು ಮುಗಿಲಿ ತಟ್ಟಿದೆ, ಮಂಜುನಾಥ ಸ್ವಾಮಿಗೆ ತಟ್ಟಿದೆ. ಅವ್ರು ಮಾಡೋ ದಾನ ಧರ್ಮ ಯುವಕನು ಕುರುಡ್ರಿಗೂ, ಗುಟ್ರಿಗೂ, ಬಡವರಿಗೂ ಎಲ್ಲರೂ ಯಾರಾದರೂ ಒಂದು ಮದುವೆ ಅಂದರೆ ಇಲ್ಲ ಅಂತ ಅವ್ರ ಬಾಯಿನಲ್ಲಿ ಬಂದದ್ದು ನಾನು ಇವ್ರಿಗೂ ನಾನು ಕೇಳಲೇ ಇಲ್ಲ. ಅಂಥ ಮಹಾನುಭಾವರು 75 ವರ್ಷ ಆಗಿದೆ ವಯಸ್ಸು. ದೇವರ ಮಂಜುನಾಥ ಸ್ವಾಮಿ ಕೃಪಾ ಕಟಾಕ್ಷದಿಂದ ಇನ್ನೂ ಆಯಸ್ಸು ಬೆಳೆದ್ರೆ ನಾವು ಕಣ್ ತುಂಬಿಸ್ಕೊಂಡು ನಾವು ನೋಡಿ ಸಂತೋಷ ಪಡ್ಬೋದು ಅಂತ ಈ 2 ಮಾತನ್ನು ಮಾತಾಡೋದಕ್ಕೆ ನೀವೆಲ್ಲರೂ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಇಲ್ಲಿರತಕ್ಕಂಥ ಒಂದು ಸಭೆಗೂ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನಿಮ್ಮ ಹೆಸರು ಹೇಳಿ. ನಾಗೇಂದ್ರ ಶೆಟ್ಟಿ ಅಂತ ನಮ್ಮ ಹೆಸರು. MTB ಸಾಹೇಬ್ರಿಗೂ ನಮಗೂ 45 ವರ್ಷದಿಂದ ಒಂದು ಪರಿಚಯ. ಆ ಪರಿಚಯದಲ್ಲಿ 45 ವರ್ಷದಿಂದ ಒಂದು ಕಪ್ಪು ಚುಕ್ಕೆ ಅವರಲ್ಲಿ ನಾನು ಕಾಣಲಿಲ್ಲ ಇದುವರೆಗೂ. ಅಂಥ ಮಹಾನುಭಾವರು ಮತ್ತೆ ಇನ್ನೂ ಆಯುಸ್ಸು ಬೆಳೆಸಲಿ, ಮಂಜುನಾಥ ಸ್ವಾಮಿ ಅವ್ರ ಕುಟುಂಬಕ್ಕೆ ಆರೋಗ್ಯ ಕೊಡಲಿ ಅಂತ ಪದೇ ಬಯಸ್ಕೊಂಡು ಈ 2 ಮಾತುಗಳಿಗೆ ನೀವೆಲ್ಲರೂ ನಮ್ಮನ್ನ ಇದು ಮಾಡೋದಕ್ಕೆ ನಾನು ಧನ್ಯವಾದಗಳು ಹೇಳ್ತೇನೆ.